ಆರಾಮಿದ್ದೀರಿ? ವಾ ಟಿಕ್ಕ ಶಾಪು ಬಹಳ ಚೆನ್ನಾಗಿ ಕಲ್ತೀರಿ ಇದು ಮಾತ್ರ. ಏನ್ ಮಾಡೋದು, ಖುಷಿಯಾಗಿದ್ದಾಗ ದೇವರು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ಕೋಪ ಬಂದಾಗ ಮಾತ್ರ ನಮ್ಮಂತ ಹುಡುಗರು ಸೃಷ್ಟಿ ಮಾಡಿರ್ತಾನೆ. ಹಿಂಗೆ ಡೈಲಾಗ್ ಹೊಡ್ಕೊಂಡಿದ್ದೆ. ಮದುವೆ ಆದ್ಮೇಲೆ ಗೊತ್ತಾಗಿತ್ತು ಈ ತರ ಹಣೆ ಬರ ಆಗೈತೆ ಅಂತ. ಇಲ್ಲಿ ಬಂದವ್ರು ನಮ್ಮ ಸಿ ಎಲ್ಲರೂ ನಗುತ್ತವ್ರು. ನಾನು ಮದುವೆ ವಿಷಯ ಕೇಳ್ಬಿಟ್ಟು, ಅಣ್ಣ ನಮ್ಮೂರ್ ಪಕ್ಕದಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು, ನಮ್ಮೂರ್ ಪಕ್ಕದಲ್ಲಿ ನಡೀತಾ ಇತ್ತು ಜಲ್ಲಿಕಟ್ಟು. ಮದುವೆ ಆಗಿ 2 ವರ್ಷ ದುಬೈಗೆ ಹೋಗಿ ಬಿಲ್ ಕಟ್ಟು, ಇಲ್ಲ ಅಂದ್ರೆ ಲೈಟ್ ಬಿಲ್ ಕಟ್ಟು, ಕರೆಂಟ್ ಬಿಲ್ ಕಟ್ಟು, ಗ್ಯಾಸ್ ಬಿಲ್ ಕಟ್ಟು. ಕೊನೆಗೆ ನಮ್ಮ ಮದುವೆ ಆದವರೆಲ್ಲ ಚಟ್ಟ ಕಟ್ಟು. ಮದುವೆ ಅಂದ್ರೆ ಸಾವು ಅಂತ ಓಡಾಡ್ತಿರೋ ಏಕೈಕ ವ್ಯಕ್ತಿ ಅಂದ್ರೆ ನಾನೇ ಬ್ರದರ್. ಹಲೋ, 1 ನಿಮಿಷ. ಬಂತು ನಮ್ಮ ಮನೆ ದೊಡ್ಡ ಸಾವು. ದಯವಿಟ್ಟು ಮುಂದೆ ಬಂದ್ ಮಾತಾಡೋ. ಸ್ಟೇಜ್ ನೀನ್ ಕಾಣಿಸ್ತಾ ಇಲ್ಲ. ಮುಂದಕ್ಕೆ ಬಾ, ಕೆಳಗಡೆ ಅಂತ ಇಳಿಲೇ ಬೇಡ. ಯಾವ್ದೋ ಇಲ್ಲಿ ಸುಂಡ ಓಡಾಡ್ತೈತೆ ಅಂತ ಕಾಲಲ್ಲಿ ಹೊಡೆದು ತುಳಿದು ಬಿಡ್ತಾರೆ. ಬಾ. ನೀವು ಗಣಮಕ್ಳು 1000 ಜನ ಇರೋದು ಒಂದೇ, ನಾವು ಒಬ್ರು ಇರೋದು ಒಂದೇ. ಯಾರು? ನಾವ್ ಹೆಣ್ಮಕ್ಳು ಹಂಗೆ ಸ್ಟ್ರಾಂಗ್ ಜಾಸ್ತಿ. ಆದ್ರೂ ಹೆಣ್ಮಕ್ಳಿಗೊಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೆದ್ಬಿಡಿ. ಈ ತರ ಗಂಡ್ಮಕ್ಳು ನಮ್ ಚಪ್ಪಾಳೆ ಹೊಡಿಯಲ್ವಲ್ಲ, ಯಾಕೆ? ಯಾಕೆ ಅಂತಂದ್ರೆ ಪಾಪ ಟೊಮೊಟೊ ರಸ ಮಾಡ್ಬಿಟ್ಟು ಮೊಬೈಲ್ ಎತ್ಕೊಂಡು ನೋಡಿ ನನ್ ಗಂಡನಿಗೆ ಟೊಮೊಟೊ ರಸ ಮಾಡಿದ್ದೀನಿ ಫ್ರೆಂಡ್ ಅಂತ ತೋರ್ಸೋದ್ ಬಿಟ್ಬಿಟ್ಟು ಬಂದು ಕೂತಿದಿರಲ್ಲ, ಬಹಳ ಖುಷಿ ಆಗಕತ್ತ ಇಲ್ಲಿ. ಹಂಗಾರ ಈ ಗಂಡ ಮಕ್ಳು ಜೋರ್ ಚಪ್ಪಾಳೆ ಬಡ್ರಿ. ಇವ್ರದ್ದು ದೊಡ್ಡ ಸಾಧನೆ ಐತಿ ಇವತ್ತು. ಯಾಕೆ ನಮ್ ಗಂಡ್ ಮಕ್ಳಿಗೆ? ಯಾಕೆ ಇವತ್ತು ಶನಿವಾರ. ಏನಕ್ಕೆ? ವೀಕೆಂಡ್. ಅದಕ್ಕೆ ಮಧ್ಯಾಹ್ನ ಮೋರಿ ಒಳಗ್ ಬೀಳಕ್ ನಾವ್ ಬಿಟ್ಟು ಪಾಪ ಇನ್ನು ಸ್ಟಡಿಯಾಗಿ ನಿಂತ ಇಲ್ಲಿ ಕಾರ್ಯಕ್ರಮ ನೋಡಕ್ ಬಂದಾರ ಅಂದ್ರ ಗಣಮಕ್ಳು ಯಪ್ಪ. ಇವತ್ತು ಬಾರ್ಗ್ ಹೋಗೋದು ಬಿಟ್ಟು ಇಲ್ಲಿ ಬಂದು ಕುಂತಿರ್ರಿ ಅಂದ್ರ ಗ್ರೇಟ್. ಹಲೋ, ನಾವು ಗಂಡು ಮಕ್ಳು ಧಾರಾಳ ಮನಸ್ಸಿನವರು. ಯಾರು ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಲ್ಲ. ಬಾರ್ ಬಿಟ್ಬಿಟ್ಟು ಬಂದಿಲ್ಲ, ಬಾರಲ್ಲಿ ಒಂದೊಂದು ಬಿಟ್ಕೊಂಡೇ ಬಂದಿದೀವಿ ನಾವು. ತಡಿಯೋ ಮರಯ್ಯ, ಇಲ್ಲಿ ನಿಮ್ ಸಂಘದವ್ರು ಬಹಳ ಮಂದಿ ಅದಾರ. ನಮ್ ಸಂಘದವ್ರೆ ರಾಜ್ಯ ಸಾಕ್ತಾ ಇರೋದು, ನಮ್ ಸಂಘದವ್ರೆ ತುಂಬಾ ಜನ ಇದಾರೆ. ಆದ್ರೂ ನಾ ಬರೋಕ್ಕೂ ಮುನ್ನ ನೀನು ಸಾವು ಅಂತೇನೋ ಹೇಳಕತ್ತೀಯಲ್ಲ. ಮದ್ವೆ ಹೆಣ್ಮಕ್ಳಿಲ್ಲ, ತಪ್ಪು. ಏನು ಹೆಣ್ಮಕ್ಳನ್ನ ಹಂಗಲ್ಲ ಹುಚ್ಚಿ ಹೊಂದಿ ನಾಯಿ ಸಾವು ಅಂತೆಲ್ಲ ಹೇಳಬಾರ್ದು. ಯಾಕೆ? ಹೆಣ್ಮಕ್ಳಿಗೆ ಒಂದ್ ಹೆಸರೈತಿ. ಏನು? ದೇವತೆ ಅಂತ. ಹೆಣ್ಮಕ್ಳಿಗೆ ಇನ್ನೊಂದು ಹೆಸರೈತಿ. ಏನು? ಮಹಾಲಕ್ಷ್ಮಿ ಅಂತ. ಹೌದು. ಹೆಣ್ಮಕ್ಳಿಗೆ ಇನ್ನೊಂದು ಹೆಸರೈತಿ, ಅದೃಷ್ಟ ಲಕ್ಷ್ಮಿ ಅಂತ. ಹೌದೌದು, ನಾವು ಗಂಡು ಮಕ್ಳ ಹೆಸರನ್ನೆಲ್ಲ ಬಾರ್ಗಿಟ್ಬಿಟ್ಟಿದ್ವಿ. ನಮ್ಮ ಹಳೆ ಲವರ್ ಹೆಸರು ಮಾಡೋದು, ಬ್ರೇಕಪ್ ಮಾಡ್ಕೊಳ್ಳೋದು ಬಾರ್ಗೆಲ್ಲ ಹೆಣ್ಮಕ್ಳು ಸುಜಾತಾ ಬಾರ್, ಸಂಗೀತ ಬಾರ್ ಅಂತ ಹೆಸರಿಟ್ಟು ನಮ್ಮ ಮರ್ಯಾದೆ ತೆಗಿತಾರೆ. ಯಾಕ? ಇನ್ನೊಂದು ಬಾಕಿ ಐತೆ. ಯಾವ್ದು? ಸುಸ್ಮಿತಾ ಬಾರ್. ಬಿಡು, ನಾ ಬಿಟ್ಟು ಹೋಗಲ್ಲ. ನೀ ಬೇತಾಳದಂಗ ಕಾಡ್ತಾನೆ ಇರ್ತೀನಿ, ತಲೆ ಕೆಡಿಸ್ಕೋಬೇಡ. ಆದ್ರ ನೀ ಇಲ್ಲಿ ನನಗ ಅವಮಾನ ಮಾಡಕತ್ತಿ. ಏನು? ಏನಂದ್ರ ಮತ್ತ ಮಹಾಲಕ್ಷ್ಮಿ ಅಂತ ಕೂಗಂದ್ರೆ ಕೂಗಲ್ಲ ಅಂತಿ. ಮುಂಜಾನೆ ನನ್ನ ಮಾರಿ ನೋಡ್ಕೊಂಡು ಆಚೆ ಹೋಗೋ ಮಾರಯ್ಯ, ನಿನಗ ಅದೃಷ್ಟ ಕುಲೈಸ್ತತಿ. ಇವತ್ತು ಇವಳು ಮುಖ ನೋಡ್ಕೊಂಡು ಆಚೆ ಬಂದೆ, ಮೂರ್ಛನೆ ಹೋಗ್ಬಿಟ್ಟೆ. ಯಾಕಮ್ಮ? ವಿತೌಟ್ ಮೇಕಪ್. ತಮ್ಮ, ಏನಪ್ಪ ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡಿದ್ರೆ ಮುಖನೇ ಹಿಂಗ್ ಸಿಂಡ್ರಿಸ್ಕೊಂಡ್ಬಿಡ್ತೀರಾ? ಹೆಣ್ಮಕ್ಳು ಮೇಕಪ್ ಬಗ್ಗೆ ಎಲ್ಲ ಮಾತಾಡಬೇಡ ಬಿಡ. ಹೆಣ್ಮಕ್ಳು ಅಂದ್ರೆ ಬಾಳ ಅಂದ ಚಂದ ಇರೋರು. ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡಬಾರ್ದು, ರೂಲ್ಸ್ ಐತಿ ಗೊತ್ತಾ ನಿನಗ? ಆಯ್ತಪ್ಪ, ನಾವು ಗಂಡು ಮಕ್ಳು ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡಲ್ಲ. ಹೆಣ್ಣು ಅಂದ್ರೇನೆ ಸೌಂದರ್ಯ, ಹೆಣ್ಣು ಅಂದ್ರೇನೆ ಅಂದ. ಹೌದು, ಆ ಹೆಣ್ಣನ್ನ ದೇವರು ಅಂದವಾಗಿ ಸೃಷ್ಟಿ ಮಾಡ್ಬಿಟ್ಟವನೆ. ಹೌದು, ನೀವು ಅಂದ್ರೆ ಬ್ಯೂಟಿಫುಲ್. ಥ್ಯಾಂಕ್ ಯು. ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಯ್ತಿರಿ? ಬ್ಯೂಟಿ ಪಾರ್ಲರ್ಗೆ ಹೋಯ್ತಿರಿ, ಕಣ್ಣು ಬರೀಸ್ಕತ್ತೀರಿ, ಉಬ್ಬರಿಸ್ಕತ್ತೀರಿ. ಆದ್ರೂ ಬೆಳಗ್ಗೆ ಎದ್ಬಿಟ್ಟು ಫಿಲ್ಟರ್ ಹಾಕ್ಬಿಟ್ಟು ಫೋಟೋ ತಗತ್ತೀರಿ. ಅದೇ ನಮ್ ಗಂಡ್ ಮಕ್ಕಳು ನೋಡ್ರಿ, ಬೆಳಿಗ್ಗೆ ಲೈಬಾಯ್ ಸೋಪಲ್ಲಿ ಒಂದ್ಸತಿ ಮಕ ತೊಳೆಯೋದು. ಒಬ್ಬೊಬ್ಬನು ಶಾರುಖ್ ಖಾನ್ ಇದ್ದಂಗ ಅವನೇ. ಇನ್ನೇನಾದ್ರೂ ಪಾರ್ಲರ್ಗೆ ಹೋದ್ವಿ ಅನ್ಕೋ, ವೈಟ್ ಅಂಡ್ ವೈಟ್ ಆಲೆ. ಯಾಕ? ನಾನು ನೋಡಿನಿ ಶಾರುಖ್ ಖಾನ್ ಮುಖ, ನಾನು ನೋಡಿನಿ. ಅಕ್ಕ ಏನು? ಈ ಶಾರುಖ್ ಖಾನ್ ಮುಖಕ್ಕ ನೋಡಕ್ಕ ಹೆಣ್ಮಕ್ಳು ಚಲೋ ಇರ್ಬೇಕ, ಕಲರ್ ಇರ್ಬೇಕ, ಫಿಗರ್ ಇರ್ಬೇಕ, ನೋಡಕ್ಕ ಅಂದಾನೇ ಇರ್ಬೇಕ. ಸುಮಾರಾಗಿರ ಹುಡುಗಿರ ಸಂಸಾರ ಮಾಡಂಗಿಲ್ಲನ? ನಾವು ಗಂಡು ಮಕ್ಳು ಅದೀವಲ್ಲ, ನಾವು ಸೂಪರ್ ಆಗಿರೋ ಹುಡುಗಿನ ಲವ್ ಮಾಡಕತ್ತೀವ ನಂಗಿದ್ರ ನಾನ್ ಯಾಕೆ ನಿನ್ ಮದ್ವೆ ಆಗ್ತಾ ಇದ್ದೆ? ಸೂಪರ್ ಆಗಿರೋ ಆಯ್ತಾ ಇದ್ದೆ. ಈಗ್ಲೂ ಹುಡುಕಪ್ಪ,
ಇಲ್ಲ ಏ ಬೇಕಾಗಿಲ್ಲ ಏ ನನ್ಗೆ. ನಿನಗ ಯಪ್ಪ ಯಾಕ ನಿನಗ ವಿಷಯ ಗೊತ್ತಾ? ಏನು ನನಗ ನಮ್ಮನೆ ವಿಷಯಕ್ಕಿಂತ ಬಾಜು ಮನಿನ ವಿಷಯ ಬಾಳ ಇಂಟ್ರೆಸ್ಟ್. ಅದಕ್ಕೆ ಸೀರಿಯಲ್ ಮಾಡ್ತಾ ಇರೋರೆಲ್ಲ ಮನೆ ಮೇಲೆ ಮನೆ ಕಟ್ತವ್ರೆ, ಸೀರಿಯಲ್ ನೋಡ್ತಾ ಇರೋರೆಲ್ಲ ಮನೆ ಮಾರ್ಕತ್ತವ್ರೆ. ಯಾಕ ಇವ್ರ ಫ್ರೆಂಡ್ ಅದಾರ ಬಾಜು ಮನ್ಯಾಗ ಸುರೇಶ್ ಅಂತ ಹೆಸರು. ಏ ಸುರೇಶ ಬಂದವನ್ ಇಲ್ಲೇ ಕೂತವನೆ. ಏ ಅವನ ಅವ್ರ ಮನ್ಯಾಗ ದಿನ ಜಗಳ ಅಪ್ಪ ಗಂಡ ಹೆಂಡತಿ. ಹ್ಮ್. ಯಾಕಂತ ಗೊತ್ತಿಲ್ಲ. ಹಾ. ನೀವೊಮ್ಮೆ ಹೋಗ್ ಬಾ ಪ್ಲೀಸ್. ನಾನು ಅವ್ರ ಮನೆಗೆ ಹೋಗಂಗಿಲ್ಲ ಮತ್ತ. ಏ ಅವ್ರ ಮನ್ಯಾಗ ಜೋರ್ ಜಗಳ ಆಗಕತ್ತತ್, ನೀವೊಮ್ಮೆ ಹೋಗ್ ಬಾ. ಅವನ ಮನೆಗ್ ನಾನು ಹೋಗಲ್ಲ. ಯಾಕ? ನಾವ್ ಒಂದ್ಸತಿ ಹೋಗಿದ್ದಕ್ಕೆ ಅವ್ರ ಮನೇಲಿ ಜಗಳ ಆಗ್ತಾ ಇರೋದು ಅಂತ ಹೆಂಗಣ ಹೇಳಿ. ಏ ಒಂದ್ ನಿಮಿಷ ಏನ ಅಲ್ಲ ಹೋಗಿದ್ದೆ, ಅವಳು ನನ್ನ ಹೆಂಡ್ತಿ, ನಿನಗೇನೋ ವಿಷಯ ಹೋಗು ಅಂತಂದ. ಅವಳೇ ನನ್ನ ಹೆಂಡ್ತಿನ, ಪಕ್ಕದ ಮನೆಯವಳು. ಪಕ್ಕದ ಮನೆಯವಳೇ ನನ್ನ ಹೆಂಡ್ತಿನ ಅಂದೆ. ಈ ಬಾಜು ಮನ್ಯಾಗಿನ ಹೇಳ್ತೀನಿ ನನ್ನ ಹೆಂಡ್ತಿ ಅನ್ಬಿಡ, ನನಗೆ ಉರಿಯಾಕತ್ತತಿ. ಸಾಕಾತವಳೆ. ಎಷ್ಟ್ ಧೈರ್ಯ ಈ ಹುಡುಗರ್ಗ. ಸರಿ ನಿನಗ ಈ ಮಂದಿ ಅಂದ್ರೆ ಇಷ್ಟ, ಹುಬ್ಬಳ್ಳಿ ಅಂದ್ರೆ ಇಷ್ಟ ಅಂತ ಬಹಳ ಹೇಳ್ತಿದ್ದಲ್ಲ. ಇಷ್ಟ, ನನ್ನ ಪಂಚಪ್ರಾಣ ಹುಬ್ಬಳ್ಳಿ ಮಂದಿ. ಹುಬ್ಬಳ್ಳಿ ಮಂದಿ ಇಷ್ಟ ಅಂದ್ರ ಮತ್ತ ಅವ್ರ ಮುಂದ್ ಸುಳ್ಳು ಹೇಳಂಗಿಲ್ಲ. ಏ ಯಾರ ಹೊತ್ತು ಸುಳ್ಳು ಹೇಳಲ್ಲ, ಅವ್ರ ಮೇಲೆ ಆಣೆಗ್ಲು ಸುಳ್ಳು ಹೇಳಲ್ಲ. ಓಕೆ, ಹಾ. ಹಂಗಾದ್ರ ಹಾ. ಒಂದು ಸತ್ಯ ಹೇಳ್ಬಿಡಪ್ಪ. ಏನು? ಅಕ್ಕ ನೋಡ, ನಿನಗ ಹಾ. ನಾನಂದ್ರ ಹಾ. ಪಂಚ ಪ್ರಾಣ. ಅಸಹ್ಯ. ಚೂರು ಇಷ್ಟ ಅಲ್ಲ ನೀನು. ಏ ತಮಾಷೆಗ ಒಂದು ಟೈಮ್ ಇರ್ತತಿ. ನಿನ್ನ ಈಗಲ್ಲ ಮೇಲೆ ಆಣೆಗ್ಲು ಇಷ್ಟ ಇಲ್ಲ. ನಾ ಅಂದ್ರೆ ಇಷ್ಟ ಇಲ್ಲ. ಇಲ್ಲ. ಸರಿ ಆತ್. ಹೋಗ್ಬಾ, ಒಳ್ಳೇದಾಗ್ಲಿ. ಯಪ್ಪ ಸ್ಟೇಜ್ ತುಂಬಾ ಓಡಾಡ್ಬೇಡ, ಕಾಣಿಸಲ್ಲ ನೀನು. ಓಕೆ ಬಾಯ್. ಏ ಆಪೆ ಮಾಡ್ಬಿಟ್ರ ಮೈಕ್ನ. ಏ ನನ್ನ ಹೆಂಡ್ತಿ ಮೈಕ್ ಆನ್ ಮಾಡ್ರಿ. ಪಾಪ ಅವಳು ಅವಾಗ ಅವಾಗ ಮಾತಾಡ್ತಾ ಇರ್ತಾಳೆ. ಹಾ ಒಳ್ಳೇದಾಯ್ತು, ಹೋಗ್ಬಾ. ಹಲೋ ಈ ಹೆಣ್ಮಕ್ಳು ಬಾಯಿ ಮುಚ್ಚಿ ಅಂದ್ರ ಅಣ್ಣ ನಿನಗ ಒಳ್ಳೇದಾಗ್ಲಿ. ಏ ಅಣ್ಣ ನೀ ಸಾಂಗ್ ಹಚ್ಚ ಒಂದ್ ಸಾಂಗ್ ಹಚ್ಚು. ಏನಮ್ಮ? ಇನ್ನೊಂದ್ ಸಾಂಗ್ ಹಾಕು, ಇನ್ನೊಂದ್ ಸಾಂಗ್. ಏಯ್ ನಮ್ ಅಕುಲಣ್ಣ ಹಂಗೆ ಡ್ಯಾನ್ಸ್ ಆಡ್ತಾ ಇರು, ಒಂದೇ ಒಂದ್ ನಿಮಿಷ ಬರ್ತೀನಿರು. ಜಗ ಎಲ್ಲಿಗೋ ಹೋಗ್ತಿದ್ಯಾ? ಸೂಸೈಡ್ ಮಾಡ್ಕೊಳಕ್ ಹೋಯ್ತಾ ಇದ್ದೀನಿ. ನಿನ್ಗೆ ಬೇಡ ಸುಸು, ನನ್ನ ಹೆಂಡತಿ ಜೊತೆ ನಾನು ಯಾಕೆ ಡ್ಯಾನ್ಸ್ ಆಡ್ತಾ ಇಲ್ಲ. ಈಗ ನಮ್ಗೇನ್ ಹುಡುಗಿರ್ ಕಮ್ಮಿ ಏನ್ ಬರ ಇಲ್ಲ. ಅಮ್ಮ ತಮ್ಮ ಇನ್ನೊಂದ್ ಸಾಂಗ್ ಹಾಕಮ್ಮ, ತಮ್ಮ ಹಾಕೋ. ನೀನು ಸೂಸೈಡ್ ಮಾಡಕ್ಕೆ ಇಲ್ಲಿ ಬಂದು ಜಂಪ್ ಮಾಡ್ಬೇಕು. ಅಲ್ಲ ನಾವು ಅಲ್ಲಿ ಏನ್ ಮಾಡ್ತಿದ್ಯಾ? ಅಣ್ಣ ಹುಡುಗಿರ್ಗೋಸ್ಕರ ನಾವ್ ಬೇಕಾದ್ರೆ ತಾಜ್ ಮಹಲ್ ಇಂದ ಜಂಪ್ ಮಾಡ್ಬಿಡ್ತೀವಿ, ನೋ ಪ್ರಾಬ್ಲಮ್. ಈಗ ನೋಡಿ ಎಲ್ಲ ಹುಡುಗಿರ್ ಜೊತೆ ನಾನ್ ಹೆಂಗ್ ಡ್ಯಾನ್ಸ್ ಆಡ್ತೀನಿ. ಹಾಕೋ ತಮ್ಮ ಸಾಂಗ್ ಹಾಕೋ. ಹೆಂಗೆ? ಲವ್ ಯು. ಹಾ ನೀನು ಜಗ್ಗ ಹಾ. ನಿನ್ನ ಹೆಂಡತಿಗೆ ಥ್ಯಾಂಕ್ಸ್ ಹೇಳು. ಯಾಕೆ? ಎಂತ ಮಹಾನಟಿ ಗೊತ್ತಾ? ಏನ್ ಮಹಾನಟಿ? ಇವರ ಆಕ್ಟಿಂಗ್ ನೋಡೋದಕ್ಕೆ ಹಾ ನಮ್ಮ ಹುಬ್ಬಳ್ಳಿ ಸೆಂಟ್ರಲ್ಲಿ MLA ಅವರು ಬಂದ್ಬಿಟ್ಟವ್ರೆ. Thank you, sir. ಮಹೇಶ್ ಸರ್, ವೆಲ್ಕಮ್ ಸರ್. ಸ್ವಾಗತ ಸುಸ್ವಾಗತ ನಿಮಗೆ. ಶರಣಾರ್ಥಿ. ನೋಡಿ